ಅದಕ್ಕೆ 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 ಪದ್ಮ ಏನವ ಅದಕ್ಕೆ ಒಂದು ಲೋಟ ನೀರು ಕೊಡ್ರಿ ಅದಕ್ಕೆ ನೀರ ಸರಿ ತತ್ತಿ ನೀರು ಯಾಕವ ಯಾಕೆ ನೀರು ಇಟ್ಕೊಳ್ಳಿಲ್ವಾ ಅಯ್ಯೋ ನೀರು ಇಟ್ಕೊಂಡೆ ಕಣಕ್ಕೆ ನೀನು ಫಿಲ್ಟ್ರ್ ನೀರು ನೆಕ್ಸ್ಕೊಂಡಿಲ್ವಾ ನೀರು ಮನೆಗೆ ನೀರು ತುಂಬ್ಕೊಂಡಿದ್ದೆ ಮನೇಲಿ ನೀರವೇ ಮುನ್ಸು ಕೂಡ ಮುನ್ಸಿರ್ಬೇಕದಕ್ಕೆ ಯಾಕೆ ಪದ್ಮ ಏನಾಯ್ತು ಅಯ್ಯೋ ಏನಂತ ಹೇಳೋಣದಕ್ಕೆ ನಿಜವಾಗ್ಲೂ ನನಗೆ ಇಂಥ ಪರಿಸ್ಥಿತಿ ಬರ್ತದೆ ಅಂತ ಕನ್ಸು ಮನ್ಸಲು ಅನ್ಕೊಂಡಿದ್ದಿಲ್ಲ ಕಣದಕ್ಕೆ ಯಾಕವ ಯಾಕೆ ಏನಾಯ್ತು ಅಲ್ಲ ಕಣದಕ್ಕೆ ಇಲ್ಲಿ ಓಪರ್ ಮುಂದೆ ನಿಮ್ಗಿಂತ ಮುಂದಾಗಿ ಬಂದಿಲ್ಲ ಹಾಂ ನಮ್ಮ ಅಣ್ಣ ನಿಮಗೆ ಮೋಸ ಮಾಡ್ಬಿಟ್ಟು ಅನ್ಯಾಯ ಮಾಡ್ಬಿಟ್ಟು ಅವಳನ್ನ ಕಟ್ಕೊ ಬಂದಲ್ಲ ಗುಸಟಿಯ ಅಲ್ಲ ಕಣದಕ್ಕೆ ನನ್ನ ಮನೆ ಬಿಟ್ಟು ಹೋಗು ಅಂದ್ಬಿಟ್ಟು ತಲೆ ಮುಂದೆ ಇಟ್ಕೊಂಡು ತೊಳ್ತಾಳಲ್ಲ ಮನೆಯಿಂದ ಅದಕ್ಕೆ ಇವಳಿಗೆ ಅಧಿಕಾರ ಇದ್ದದಕ್ಕೆ ನನಗಿಲ್ವತ್ಗೆ ಯಾರ ಮಗ ಯಾರು ಇನ್ಯಾರು ಅದಂಗೆ ನನ್ನ ತಲೆ ಮುಂದೆ ಇಟ್ಕೊಂಡು ತೊಳ್ತಾಳೆ ಕಣಕ್ಕೆ ಯಾಕೆ ಏನಾಗಿತ್ತು ಯಾಕೆ ಸುಮ್ಮನೆ ಯಾಕೆ ಜಗಳ ಕತ್ಕೊಂಡ್ರಿ ಏನಿಲ್ಲ ಕಣಕ್ಕೆ ಅವಳು ಮನೆಯಲ್ಲ ತಾಸು ಇವತ್ತು ಅಷ್ಟೊತ್ತಿಗೆ ಹೋಯ್ತಿದ್ಲಲ್ಲ ಹಂಗೆ ಎದ್ದೋದ್ಲು ಅವತ್ತಿಂದ ಅದಕ್ಕೆ ನಾನು ಬಂದು ತಾವಿಂದ ನಾವು ಈಚೆ ಕಡೆ ತೆಗ್ದು ಆಚೆ ಕಡೆಗೆ ಮುಗಿಲ್ಲ ಕಣಕ್ಕೆ ಮನೇಲಿ ಬೆಳಗೋದು ತೊಳೆಯೋದು ಬಟ್ಟೆ ಒಗೆಯೋದು 12-20 ನಾನೇ ತಾಸು ಸೊತ್ತಾವಿಂದನೂ ಮಾಡ್ತಿದ್ದೆ ಇವತ್ತು ಶುಕ್ರವಾರ ಅಲ್ವಾ ದೀಪಸ್ತಿನ ವಾರ ನೀರು ಕಾಯಿಸ್ಬಿಟ್ಟು ಮನೆ ಒರೆಸ್ಬಿಟ್ಟು ನೀರು ಕಾಯಿಸು ಅಂತ ಅಂದಿದ್ಲು ನಾನು ನಾಷ್ಟ ತಿಂದಕ್ಷಣ ಯಾಕೆ ಕಣೆ ಹೊಟ್ಟೆ ಒಂಥರ ನೋಯ್ಯಕಾಯ್ತು ತಡೆಲಿ ಒಂದೊಂದು ಮನೆ ಕಂಡು ಎದ್ದೆ ಮತ್ತು ಸೀಟ ಕಾಯಿಸ್ಬಿಟ್ಟು ಮನೆ ಕಬಿಟ್ಟೆ ಕಣಕ್ಕೆ ನಿದ್ದೆ ಬಂದ್ಬಿಟ್ಟದೆ ಎದ್ದಾಗ ಎಷ್ಟು ಆಳೆ 1 ಗಂಟೆ ಆಗದೆ ಕಣಕ್ಕೆ ಎದ್ದೆ ಅದೇ ತಕ್ಷಣ ಕುಂತೀವಿ ಅಷ್ಟೊಂದು ಬಂದ್ಬಿಟ್ಟು ಮನೇನೇ ಒರೆಸಿಲ್ವಲ್ಲ ಹಂಗೆ ಹಿಂಗೆ ಅನ್ಕೊಂಡು ಬಾಯಿಗೆ ಬಂದಾಗ ಮಾತಾಡಿದ್ಲು ಹಿಂಗೆಲ್ಲ ಮಾತಾಡಬೇಡಿ ಕಣಕ್ಕೆ ನಾನು ಒರೆಸ್ಕೊಟ್ಟನು ಕಸಿವ್ರಿ ಸುಮ್ಮನಿರಿ ಅಂತ ಅಂದರೆ ನನ್ನ ಗಣೆಯವ್ರು ಬಂದಿದ್ದು ನಿಂಗೆ ತಂದಾಕಕ್ಕೆ ಬಂದು ಸೇರ್ಕೊಂಡು ನಂಜಿ ಗೊತ್ತಾಗಿತ್ತಿದೆಯಲ್ಲ ಅಂತೇಳು ಇಂತೇಳು ಅಂತ ಬಾಯಿಗೆ ಬಂದಾಗ ಮಾತಾಡ್ತಾಳಲ್ಲ ಅದಕ್ಕೇಳು ಹಿಂಗೆ ಅದಕ್ಕೇಳು ನಾವೇ ಸರಿ ಅದಕ್ಕೆ ಅದ ನಮ್ಮ ವೈದ್ಯರು ನಮ್ಮ ಅಪ್ಪಿದ ನಮ್ಗೆ ಈ ಪರಿಸ್ಥಿತಿ ಬರ್ತಿತ್ತು ಅದಕ್ಕೆ ಅಯ್ಯೋ ವಾ ಸುಮ್ಮನಿರು ನೀನು ಅಂತೇಳೆ ಅವತ್ತು ಕರೆಯಕ್ಕೆ ಬಂದಿತ್ತು ನಾಷ್ಟ ಮಾಡೋ ಕರೆಯಕ್ಕೆ ಬಂದಿದ್ದಕ್ಕೆ ಬಾಯಿಗೆ ಬಂದಾಗ ಮಾತಾಡಿದೆ ನೀನು ಕಲಿ ತಿನ್ಬೇಕಾ ಉಣ್ಬೇಕಾ ಅಂದ್ಬಿಟ್ಟು ಅಯ್ಯೋ ಅದಕ್ಕೆ ಕಣಕ್ಕೆ ಸರಿಯಾಗಿ ಮನ ಆಯಿತು ಅವಳು ಚೆನ್ನಾಗಿ ನೋಡ್ಕೊತಾಳೆ ಅನ್ಕೊಂಡು ಅವಳು ಮನೆಗೆ ಹೋಗಿದ್ದಕ್ಕೆ ಸರಿಯಾಗಾಯ್ತು ಅದಕ್ಕೆ ಎಲ್ಲರೂ ಹೋಗ್ಬಿಟ್ಟು ಆಶ್ರಮಕ್ಕೆ ಸೇರ್ಕೊಬಿಡೋದು ಅನ್ಕೊಂಡಿವ್ನಿ ಅದಕ್ಕೆ ನಿನ್ನ ಕಣ್ಣಗೆ ಫೋನ್ ಮಾಡ್ಬಿಟ್ಟು ಹೋಗುವೆ ಇಲ್ಲ ಕಣಕ್ಕೆ ಸೇರಿಸ್ತಿಲ್ಲ ಮನೆ ಒಳಗೆ ನನ್ನ ಕಂಪ್ಲೇಂಟ್ ಕೊಟ್ಬಿಟ್ಟು ಕಳಿಸಿರೋದು ಕಣಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರು ಹೇಳೋರೆ 3-4 ತಿಂಗಳು ನೀನು ದೂರವಾಗೇ ಇರು ಜೊತೆ ಇರ್ಬೇಡ ಕಣಮ್ಮ ಅಂತ ನನ್ನ ಹೊಡೆದು ಸಾಯಿಸ್ತಾಳೆ ಇವಳು ನಾನು ಇರ್ಸ್ಕೊಳಕ್ಕಿಲ್ಲ ನಾನು ಇಲ್ಲ ನಾನು ಸದೈತೀನಿ ಅಂತ ಏನೇನು ಅಂದ್ಬಿಟ್ಟಾನೆ ಪೊಲೀಸ್ನವ್ರಿಗೆ ಕಂಪ್ಲೇಂಟನ್ನು ಬರ್ಸೋನೆ ಅದಕ್ಕೆ ಪೊಲೀಸ್ನವ್ರಿಗೆ ಕಳಿಸಿದ್ದು ಕಣಕ್ಕೆ ಈಗ ಹಿಂಗೆ ಹೋಗು ಅಂದ್ರೆ ನಾನು ಎತ್ತ ಹೋಗೋದಕ್ಕೆ ಯಾವ್ದಾರ ಆಶ್ರಮಕ್ಕೆ ಎಲ್ಲ ಸೇರ್ಕೊತೀನಿ ಯಾಕೆ ಆಶ್ರಮಕ್ಕೆ ಸೇರ್ಕೊಂಡಿಯವ ಯಾಕೆ ನಾನಿಲ್ವಾ ಓ ನಮ್ಮ ಮನೆಗಳ ಇದು ಬಿಟ್ರೆ ನಿಮ್ಗೆ ಮಾನ ಆಯ್ತದಲ್ಲ ಅದಕ್ಕೆ ಅಲ್ವಾ ಬೇಡ ಹೋಗು ಅದಕ್ಕೆ ತಪ್ಪಾಯ್ತು ಕಣಕ್ಕೆ ನಾನು ಸಂಸ್ಬಿಟ್ರೆ ಅದಕ್ಕೆ ನಿಜವಾಗ್ಲೂ ನಿಮ್ಗೆ ಅಂದಿದ್ದು ಮಾತಿಗೆ ಇವತ್ತು ನಂಗೆ ಸರಿಯಾಗಿ ಶಿಕ್ಷೆ ಆಯಿತು ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ ನಾವೊಬ್ಬರಿಗೆ ಅವಮಾನ ಮಾಡಿದ್ರೆ ನಮ್ಗೊಬ್ಬರು ಅವಮಾನ ಮಾಡ್ತಾರೆ ನನಗೆ ಅರ್ಥ ಆಯಿತು ನಾನು ಸಂಸ್ಬಿಟ್ರದಕ್ಕೆ ಅಯ್ಯೋ ಸಂಸಕ್ಕೆ ನಾನು ಯಾರವ ಎಲ್ಲರ ಕೈಲಿ ಉಣ್ಬಾರ್ದು ಮಾತ್ಕೊಳ್ಳೋದು ಅನ್ಸ್ಕೊತೇವೆ ಮಾಡಬಾರ್ದು ತಪ್ಕೊಳ್ಗೆಲ್ಲವ ಯಾವುದೋ ಒಂದು ಟೈಮಲ್ಲಿ ತಪ್ಪು ಮಾಡಿದ್ಕೆ ಇವತ್ತು ಯಾರೇನಂದ್ರು ಅನ್ಸ್ಕೊಳ್ಳೋಂಥ ಪರಿಸ್ಥಿತಿ ಇಲ್ಲ ಇವನಿ ಯಾರೇನಂದ್ರು ನಾನು ಬೇಜಾರು ಮಾಡ್ಕೊಳಕ್ಕಿಲ್ಲ ಕಣ್ಮಗ ಅನ್ಬೇಡಿ ಕಣಕ್ಕೆ ತಪ್ಪಾಯ್ತು ಕಣಕ್ಕೆ ನಿಜವಾಗ್ಲೂ ನಿಮ್ಗೆ ಮಾಡಿದ ಅವಮಾನಕ್ಕೆ ಸರಿಯಾಗಿ ನನಗೂ ಆದಂಗೆ ಆಯಿತು ನಿಮ್ದು ಅಮ್ಮಯ್ಯ ಅಂತೀನಿ ಬೇಜಾರು ಮಾಡ್ಕೋಬೇಡಿ ಅಯ್ಯೋ ಯಾವ ಬೇಜಾರು ಇಲ್ಲ ಯಾಂಥದ್ದು ಇಲ್ಲ ಕತೆ ಬಿಡವ ಬಡವನ ಕೋಪ ದವಡೆ ಮೂಲ ಅಂತ ನಾವು ಯಾಕೆ ಕೋಪ ಮಾಡ್ಕೊಳ್ಳೋಣ ಯಾವ ಕೋಪನೂ ಇಲ್ಲ ಏನೂ ಇಲ್ಲ ನೋಡು ಪದ್ಮ ನೀನೇನಾರು ಅನ್ಕೋ ನೀನು ಈ ಮನೇಲಿ ಹುಟ್ಟಿರೋ ಮಗಳು ಆಯಿತಾ ನೀನು ಕೂಸಿಂದ ಅದಕ್ಕೆ ಇರ್ತೀನಿ ಕಣದಕ್ಕೆ ನಿಮ್ಮ ಜೊತೆಲಿ ಅಂದರೆ ಇರು ನೀನೇನು ಮಾಡಬೇಡ ಕಣವ ನಾನು ಕೆಲ್ಸಕ್ಕೆ ಹೋಗ್ತೀನಿ ಕೂಲಿ ಮಾಡಿ ನಾನು ನಿನ್ಗೆ ತಂದಾಕ್ತೀನಿ ನಾನು ತರೋಕ್ಕಿಲ್ಲ ಅನ್ನಕ್ಕಿಲ್ಲ ಆಯ್ತಾ ನೀನು ಅದು ಮಾಡು ಇದು ಮಾಡು ಅಂತಲೂ ನಾನು ಹೇಳೋಕ್ಕಿಲ್ಲ ಮನೇಲಿ ಇರ್ತೀನಿ ಕಣದಕ್ಕೆ ಇರ್ತೀನಿ ನಿನ್ನ ಜೊತೆ ಅಂದ್ಕೊಂಡು ನೀನು ಬಂದರೆ ಬೇಕಾದ್ರೆ ನಾನು ಇರ್ಸ್ಕೊತೀನಿ ಕಣವ ಬೇಡ ಅಂತ ಅನ್ನಕ್ಕಿಲ್ಲ ನಾನು ಈಗ ಒಂದು ಮಾತು ಅವಾಗ ಒಂದು ಮಾತು ಹೇಳೋಕ್ಕಿಲ್ಲ ನೀನೇ ನಾಷ್ಟ ಮಾಡ್ಬಿಟ್ಟು ವಡೆ ಮಾಡ್ಬಿಟ್ಟು ಬಾತ್ ಮಾಡ್ಬಿಟ್ಟು ನನ್ನ ಆದ್ನಿ ಬಂದೋಳ ಅಂತ ಕರೆಯಕ್ಕೆ ಬಂದರೆ ನನಗೆ ಅವಮಾನ ಮಾಡಿ ಕಳಿಸ್ದೆ ನೀನು ಇವತ್ತು ಅವಮಾನ ಮಾಡಿದ್ಲ ಅನ್ಕೊಂಡು ನಾನು ಅವೆಲ್ಲ ಮನ್ಸರು ಮುಡಿಕೊಳಕ್ಕಿಲ್ಲವ ಆಯಿತಾ ಆಯಿತು ಕೆಟ್ಟತ್ತೊಂದು ಕಾಲ ಏನೋ ಬರ್ಬಾರ್ದಾಗಿತ್ತು ನೀನು ಬಾಯಲ್ಲಿ ಮಾತ್ಕೊಂಡು ಬಂದ್ಬಿಟ್ಟು ಅದಕ್ಕೆ ಇನ್ನೇನು ಮಾಡಂಗಿದ್ದದು ಅದನ್ನೇ ದೊಡ್ಡದು ಮಾಡೋಕ್ಕದ ಕೆಲ ತಲೆಗೆಡ್ಸ್ಕೊಳಕ್ಕಿದ ಆಯಿತಾ ಇರ್ತೀನಿ ಅನ್ನೋದ್ರ ನಗ್ನಾಗಿದ್ದೆ ಇರು ನಾನು ಬೇಡ ಅನ್ನಕ್ಕಿಲ್ಲ ಅದಕ್ಕೆ ನಿಜವಾಗ್ಲೂ ನೀವು ದೇವ್ರಂತೇರು ಕಣಕ್ಕೆ ದೇವ್ರಂತೇರು ನಿಮ್ಮ ಒಳ್ಳೆತನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಕಣಕ್ಕೆ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿಲ್ಲ ಅವಳನ್ನ ಭಾಳ ಒಳ್ಳೆಯಳು ಅಂದ್ಕೊಂಡಿದ್ದೆ ಅವಳು ಅಂತ ಕರ್ಬ್ಲಿ ಕೂತರ್ಕಿರೋದು ಈಗ ಅರ್ಥ ಆಯಿತು ನಿಮ್ಮನ್ನೇ ತಪ್ಪು ಕೇಳ್ಕೊಬಿಟ್ಟಿದ್ದೆ ನಾನು ಸಂಸ್ಬಿಟ್ರು ಅದಕ್ಕೆ ನನ್ನ ಸಂಸ್ಬಿಡಿ ಅಯ್ಯೋ ಸಂಸಕ್ಕೆ ಬಿಡೋಕ್ಕೆ ನಾನು ಯಾರವ ನಾನು ಯಾರು ಸಾಲ್ಕೆ ನಿಮ್ಮ ಅಪ್ಪನ ಮನೆ ಹೆಣ್ಮಕ್ಳು ಕಷ್ಟ ಅಂತ ಅಪ್ಪನ ಮನೆಗೆ ಬರ್ದಾನೆ ಇನ್ನೆಲ್ಲಿಗೆ ಬಂದರು ಹೇಳು ಕಣಕ್ಕೆ ಮೊದಲು ಮದುವೆಗೆ ಬಂದಿದ್ದು ನೀವು ತಾನೇ ಹಾಂ ನೋಡಿ ಅವಳಿಗೆ ಅಧಿಕಾರ ಜಾಸ್ತಿ ಆಗ್ಬಿಟ್ಟದಲ್ಲದಕ್ಕೆ ಇಸ್ಕೊಳ್ಳೋದಕ್ಕೆ ನೀವು ಕೇಸ್ ಹಾಕೊಂಡು 50 ಲಕ್ಷ ದುಡ್ಡಲ್ಲಿ 25 ಲಕ್ಷ ಇಸ್ಕೊಳ್ಳಿ ನಿಮ್ಗೂ ಅಧಿಕಾರ ಅದೇ ಕತೆ ಚಿನ್ನದ ಕೈ ಕೇಸ್ ಹಾಕ್ಸಿ ಅದೇ ಬಿಟ್ಬಿಟ್ಟಿರೋದಕ್ಕೆ ದುಡ್ಡ ನೀವು ಅಯ್ಯೋ ನಂಗೆ ಬೇಡಕ್ಕ ನಾವು ದುಡ್ಡು ನನಗೆ ಬೇಡ ನಾನು ನಿಮ್ಮ ಅಣ್ಣನಿಗೂ ಸರಿಯಾದ ಇಡ್ತೀಯ ಆಗಲಿಲ್ಲ
ನನ್ನಿಂದ ಕೊರ್ಗಿ ಸತ್ತ ಅಂತ ಊರಲ್ಲೆಲ್ಲ ಮಾತಾಡೋದೇ ಸಾಕು. ಅವ್ನು ದುಡ್ಡಿದ್ರೆ ಯಾವತ್ತೂ ಆಸೆ ಮಾಡಿಲ್ಲ, ಮುಂದಕ್ಕೂ ಆಸೆನೂ ಮಾಡಕ್ಕಿರೋದಲ್ಲ. ನನಗೆ ಬೇಡಕ್ಕನವ. ಚಿನ್ನಾಗ ಒಂದು ಮಗ ಅದೇ, ಅವಳೇ ಸಾಕೊಂಡು ಅವಳೇ ನೆಮ್ಮದಿಯಾಗಿರಲಿ ಪಾಪ, ಅವಳೇ ನೆಮ್ಮದಿಯಾಗಿರಲಿ ಕಣವ. ನನಗೆಲ್ಲ ಆಸೆ ಮಾಡಕ್ಕೆ ಹೋಯ್ಕಿಲ್ಲ. ಒಂದೇ ಅವಳು ಇಸ್ಕೊಂಡಿರೋದು ಏನು ದೊಡ್ಡ ಯಜಮಾನಿಗೆ ಹತ್ತಳೋದಕ್ಕೆ. ಅಯ್ಯೋ ಅವಳೇ ಯಜಮಾನಿ ಆಗಲಿ, ಅವಳೇ ಮುಂದಕ್ಕೆ ನಿಂತ್ಕೊಳ್ಳಿ, ನಾನೇನು ಅದಕ್ಕೇನು ಬೇಡ ಅಂದನವ. ನಡಿ ಒಳಕ್ಕೆ ಹೇಳು, ಊಟ ಮಾಡಿ ನಡಿ. ಅಯ್ಯೋ ಅದಕ್ಕೆ ನನಗೆ ನಾಚಿಕೆ ಆಯ್ತದೆ ಕಣಕ್ಕೆ, ಅವತ್ತಾಗ ಎಲ್ಲ ಮಾತಾಡ್ಬಿಟ್ಟು ಈಗ ಓದ್ ಬರೋಕ್ಕೆ. ಅಯ್ಯೋ ನಡಿಯತ್ತಾಗೆ, ಏನು ಅಭ್ಯಾಸ ಆಗತ್ತೆ ನಡಿ, ಎಲ್ಲ ಕೈಯಲ್ಲಿ ಮಾತಾಡ್ಸ್ಕೊಂಡು ಏನು ವಾಸ್ತಾ ಏನಿದೆ ಫಸ್ಟ್ ಆದರೆ ಅದೊಂಥರ ಯಾವಾಗಲೂ ಅಭ್ಯಾಸ ಆಗೋದು ಮಾತಾಡ್ಸ್ಕೊಂಡು ನಡಿಯವ ನಡಿ. ಅಂದ ನನ್ನ ಮನ್ಸಲ್ಲಿ ಹೊಂಟಿಸ್ಕೊಳಕ್ಕಿಲ್ಲ ಕತೆ. ನಡೀತಾಯಿ ನಿಜವಾಗ್ಲೂ ದೇವ್ರಂತ ಹೇಳ್ಕೊಳಕ್ಕೆ ನಿಮ್ಮ ಮನ್ಸಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ ನಾನು. ನಿಜವಾಗ್ಲೂ ನಾನು ಬರ್ಬೇಕಾದ್ರೆ ಅನ್ಕೊಂಡೆ ನಿಮ್ಮ ಮನೆ ಬಾಕ್ಲಲ್ಲೂ ಸೇರ್ಸಕ್ಕಿರೋದನ್ನ ಅಂತ. ಕೇಳಿದ ತಕ್ಷಣ ಹಿಂದೆ ಮುಂದೆ ನೋಡಿದ್ರೆ ನೀರು ತಂದು ಕೊಡ್ರಿ, ಯಾವತ್ತೂ ನಿಂತ್ಕೊಂಡು ಅವಮಾನ ಮಾಡ್ತೀರಿ ನೀವು. ಅವತ್ತೇ ನಾಷ್ಟಕ್ಕೆ ಬಂದಿಲ್ಲ, ಈಗ ಯಾಕೆ ಬಂದಿರಿ ಅಂತೀರಿ ಅನ್ಕೊಂಡೆ. ಒಂದು ಮಾತು ನಿಮ್ಮ ಬಾಯಲ್ಲಿ ಬಂದಿವಲ್ಲ ಅದಕ್ಕೆ ದೇವ್ರಂತ ಹೇಳ್ಕೊಳಕ್ಕೆ ನೀವು. ಅಯ್ಯೋ ದೇವೋ ನಡಿ ಒಳಕ್ಕೆ ನಡಿ, ಊಟ ಮಾಡುವೆ. ಬೇಡ ಕಣಕ್ಕೆ, ಊಟ ಮಾಡ್ಬಿಟ್ಟೆ ಕುಂತಿದ್ದೆ. ಅಷ್ಟೊಂದು ಬಂದು ಬಾಯಿ ಬಂದಾಗ ಮಾತಾಡ್ಬಿಟ್ಟು ಹೋಗೋದು ಕಳಿಸ್ಬಿಟ್ಲು. ಅಯ್ಯೋ ನನ್ನ ಹಣೆ ಬರೀ ಯಾಕಕ್ಕೆ ಹಿಂಗೆ ಆಗೋಯ್ತು. ಹಾಳದ ಮುಂಡೆಲ್ಲೂ ನನ್ನ ಗಂಡನಿಗೆ ಕೊಡ್ಬಾರ್ದು ಶಿಕ್ಷೆ ಕೊಟ್ಟೆ, ಕೊಡ್ಬಾರ್ದು ಬಂಧನ ಕೊಟ್ಟೆ. ಹೆಂಗೋ ಹೊಡೆದು ಕಂಟ್ರೋಲ್ ಇಟ್ಕೋಬೇಕು ಅಂತ ಭಾಳ ಪ್ರಯತ್ನ ಪಟ್ಟೆ. ಕೊನೆಗೆ ನನ್ನ ಪರಿಸ್ಥಿತಿನೇ ಹಿಂಗಾಯ್ತು. ನೋಡ್ಬದ್ನ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ ನೀನು. ನಿಜವಾಗ್ಲೂ ನಿನ್ನ ಗಂಡ ದೇವ್ರಂತವ್ರು. ಅವ ಅಣ್ಣನಿಗೆ ಯಾಕೆ ಹೊಡ್ದಿ ನೀನು? ಯಾಕೆ ಹೊಡಿಬೇಕು? ಚಂದವಾ ಹೇಳು. ಅಚ್ಚುಕಟ್ಟಾಗಿ ಇದ್ದಿರಾಯ್ತಿಲ್ವ ನೀನು? ಏನು ಕಮ್ಮಿ ಮಾಡಿದ ವಯ್ಯ ಪಾಪ ಎಲ್ಲ ಇರಬೇಡ್ದು. ಒಳ್ಳೆ ರೀತಿಲಿ ಇತ್ಕೊಂಡು ಹೋಗೋದು ಕಲಿ ನೀನು. ಅವೆಲ್ಲ ಬಿಟ್ಟಾಕ್ಬಿಟ್ಟು ನೀನು. ಅಯ್ಯೋ ಏನು ಹೇಳಿದ್ರು ನಂಬಕ್ಕಿಲ್ಲ ಕಣಕ್ಕೆ, ನಿಜವಾಗ್ಲೂ ಏನು ಹೇಳಿದ್ರು ನಂಬಕ್ಕಿಲ್ಲ ನನ್ನ. ಇವಾಗೆಲ್ಲ ಫೋನ್ ಮಾಡಿ ಹೇಳ್ದೆ ಹಿಂಗೆಲ್ಲ ಉಮನ ಮಾಡಿದ್ರು ಕಣ್ರಿ, ಬರ್ತೀನಿ ಅಂದ್ರೂ ಯಾವುದೇ ಕಾರಣಕ್ಕೂ ಬರಬೇಡ ನಿನ್ನ ಮನೆ ಒಳಕ್ಕೆ. ಬಂದ್ರೆ ನಾನಂತೂ ಸುಮ್ಮನೆ ಇರಕ್ಕಿಲ್ಲ ಅಂದ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಕಣಕ್ಕೆ, ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಸರಿ ಆಯಿತು ನಡಿ, ಮಾತಾಡೋಕ್ಕಾಯ್ತದೆ, ತಲೆ ಕೆಡಿಸ್ಕೊಬೇಡ. ಈಗ ನಡಿ ಊಟ ಮಾಡುವೆ, ನಡಿ ಒಳಕ್ಕೆ. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ ಅವಳು ಅವಮಾನ ಮಾಡಿದ್ಲು ಅಂದ್ಬಿಟ್ಟು ನಾನು ಅವಮಾನ ಮಾಡಿದ್ರೆ ಅವಳಿಗೂ ನನಗೆ ಏನು ವ್ಯತ್ಯಾಸ ಇದ್ದದು? ಮನೆ ಮಕ್ಳಿಗೆ ಬಂದು ಮನೆ ಮಗಳು ಒಂದು ಲೋಟ ನೀರು ಕೊಡು ಅಂದಾಗ ನಾವು ಕೊಡೋಕ್ಕಿಲ್ಲ ಅಂದಾಗ ನಾವು ಮನ್ಸತ್ವ ಅನ್ಸ್ಕೊಂಡದ. ಮನ್ಸಿಗೂ ಪ್ರಾಣಿಗೂ ವ್ಯತ್ಯಾಸ ಇರೋಕ್ಕಿಲ್ಲ. ಅವ್ರು ಮಾಡ್ದಂಗೆ ನಾವು ಮಾಡಿದ್ರೆ ಅಲ್ವರ? ಅಯ್ಯೋ ಬಿಡಿ, ಏನೋ ಹಬ್ಬ ದೇವ್ರು ಭಗವಂತನ ದಯೆ ಹೊಂದಿದ್ರೆ ಎಲ್ಲರೂ ಕಟಾಯಿಸ್ತಾನೆ. ಅವ್ರು ಮಾಡಿದ್ರು ಅಂದ್ಬಿಟ್ಟು ನಾವು ಅದೇ ಕೆಲಸ ಮಾಡಿದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರ್ತದೆ? ಅದಕ್ಕೆ ಏನು ಮಾತಾಡೋಕೆ ಹೋಗಿದ್ದೆ. ಅಯ್ಯೋ ಏನೋ ಕಣ್ಣೀರಾಕ ಮನೆ ಮಕ್ಳಿಗೆ ಬಂದವಳೆ, ಅವಳು ಹುಟ್ಟಿ ಬೆಳೆದಿರೋ ಮನೆ ತಾನೇ ಬಿಡಿ. ನಾವು ಹಂಗೆಲ್ಲ ಇದು ಮಾಡೋಕ್ಕಾಗದ, ಬೇಜಾರು ಮಾಡೋಕ್ಕಾಗದ? ಅದಕ್ಕೆ ನಾನು ಬೇಜಾರು ಮಾಡಿರಕಂದ್ರಪ್ಪ. ಸರಿ ಮತ್ತೆ ಬರೋಣ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ನಮಸ್ಕಾರ.